ಕಳೆದ 3-4 ದಶಕಗಳಿಂದ ಬೇಕು ಬೇಡಗಳ ಜೊತೆಯಲ್ಲಿಯೇ ಧರಣಿ ಹೋರಾಟಗಳ ನಡುವೆಯೇ ಜೀವಂತವಾಗಿದ್ದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ವಿಚಾರ ಕೊನೆಗೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದ್ದು, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ್ದ ವರದಿಯನ್ನು ಸಚಿವ ಸಂಪುಟ ಅಂಗೀಕಾರ ಮಾಡಿದೆ. ನಾಗಮೋಹನ್ ದಾಸ್ ಅವರು ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದಂತೆಯೇ ಆಡಳಿತ ಹಾಗೂ ವಿರೋಧ ಪಕ್ಷದ ಎರಡು ವಲಯದಲ್ಲಿ ಹಾಗೂ ಕೆಲ ಪರಿಶಿಷ್ಟ ಮುಖಂಡರಿಂದ ಒಂದಿಷ್ಟು ಆಕ್ಷೇಪಗಳು ಬಂದಿದ್ದವು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ವರದಿಯಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ತಂದು ಸಚಿವ ಸಂಪುಟ ಈ ವರದಿಯನ್ನು ಅಂಗೀಕಾರ ಮಾಡಿದೆ. ಈ ಒಳ ಮೀಸಲಾತಿ ವರದಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ರಾದರೂ ಈವರೆಗೂ ಬಹಿರಂಗವಾಗಿ ಯಾವ ಹೇಳಿಕೆಯನ್ನು ಮಾಧ್ಯಮದವರಿಗೆ ನೀಡಿರಲಿಲ್ಲ. ಈ ವರದಿ ಸಚಿವ ಸಂಪುಟದಲ್ಲಿ ಅಂಗೀಕಾರದ ನಂತರದಲ್ಲಿ ಮೊಟ್ಟ ಮೊದಲ ಸಂದರ್ಶನವನ್ನು ಕರಾವಳಿ ಮುಂಜಾವು ಡಿಜಿಟಲ್ಗೆ ನೀಡಿದ್ದು ಗಮನಾರ್ಹ. ಒಳ ಮೀಸಲಾತಿ ವರದಿ, ಸರ್ಕಾರದ ಅಂಗೀಕಾರ, ಬದಲಾವಣೆ ಹಾಗೂ ಇನ್ನಿತರ ವಿಚಾರಗಳ ಕುರಿತಂತೆ ನಾಗಮೋಹನ್ ದಾಸ್ ಅವರು ಕರಾವಳಿ ಮುಂಜಾವು ಡಿಜಿಟಲ್ ದಾಂಡೇಲಿ ಪ್ರತಿನಿಧಿ ಬಿ.ಎನ್. ವಾಸರೆ ಅವರ ಜೊತೆಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆ ಸಂದರ್ಶನ ಇಲ್ಲಿದೆ ನೋಡಿ. ಇವತ್ತು ನಮ್ಮ ದಾಂಡೇಲಿಗೆ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೂ ಪ್ರಸ್ತುತ ಈಗ ಏನು ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ವರದಿಯನ್ನು ಮಂಡಿಸಿರುವ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರದಿಯನ್ನು ಮಂಡಿಸಿರುವ ಆಯೋಗದ ಅಧ್ಯಕ್ಷರು ಆಗಿರುವ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಈಗಾಗಲೇ ನಾವೆಲ್ಲ ತಿಳ್ಕೊಂಡಿರುವ ಹಾಗೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸಂವಿಧಾನದ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿ ಸಂವಿಧಾನ ಓದು ಎನ್ನುವ ಪುಸ್ತಕವನ್ನೇ ಬರೆಯುವ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಚಳುವಳಿಯ ರೂಪದಲ್ಲಿ ಆ ಕಾರ್ಯಕ್ರಮಗಳನ್ನು ಆಯೋಜಿಸಿದವರು. ಅದರ ಜೊತೆಗೇ ಹಲವಾರು ಪ್ರಜಾಸತ್ತಾತ್ಮಕ ನಡೆಯ ಹೋರಾಟಗಳಲ್ಲಿ ಭಾಗವಹಿಸಿದವರು ಮತ್ತು ಇಡೀ ನಾಡಿನ ಶೋಷಿತರ ಪರವಾಗಿ ಧ್ವನಿಯಾಗಿದ್ದವರು, ಪ್ರಗತಿಪರ ಚಿಂತನೆಗಳನ್ನು ಮಂಡಿಸಿದವರು. ಅವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಿವೃತ್ತರಾದ ನಂತರದಲ್ಲಿ ನಮ್ಮ ರಾಜ್ಯದಲ್ಲಿಯೇ ಹಲವಾರು ಆಯೋಗಗಳ ನೇತೃತ್ವವನ್ನು ವಹಿಸಿಕೊಂಡು ಒಂದು ಸಶಕ್ತವಾದ ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿದಂಥವ್ರು. ಈಗಾಗಲೇ ಅವರು ವೀರಶೈವ ಲಿಂಗಾಯತ ವಿವಾದಕ್ಕೆ ಸಂಬಂಧಪಟ್ಟಂಥ ಸಮಿತಿಯಲ್ಲಿ ಇರ್ಬೋದು, ಆಮೇಲೆ ಬಾಬಾ ಬುಡನ್ಗಿರಿಯ ವಿವಾದದ ವಿಚಾರಕ್ಕೆ ಇರ್ಬೋದು, BBMP ಅಲ್ಲಿ 2012ರಲ್ಲಿ ಆದ ಭ್ರಷ್ಟಾಚಾರದ ವಿಚಾರಕ್ಕೆ ಅದರ ತನಿಖೆಯ ವಿಚಾರದಲ್ಲಿ ಇರ್ಬೋದು, ಮೀಸಲಾತಿ ಹೆಚ್ಚಳದ ವಿಚಾರದಲ್ಲಿ ಇರ್ಬೋದು, ಈಗ ನೀಡಿರುವ ಒಳ ಮೀಸಲಾತಿಯ ಆಯೋಗದ ಅಧ್ಯಕ್ಷರಾಗಿ ಇರ್ಬೋದು, ಇನ್ನು ಹಿಂದಿನ ಸರ್ಕಾರದಲ್ಲಿ ನಡೆದ ಕೇಳಿಬಂದ ಆರೋಪ 40% ಕಮಿಷನ್ನ ವಿಚಾರವಾಗಿ ನಡೆದ ತನಿಖೆಯ ಆಯೋಗದ ವಿಚಾರ ಇರ್ಬೋದು, ಆಮೇಲೆ ನಾರಾಯಣಪುರಂ ಅಂದಾಜು ಪಟ್ಟಿ ಅವ್ಯವಹಾರದ ವಿಚಾರ ಇರ್ಬೋದು, ಇನ್ನು 2019ರಿಂದ 2023ರವರೆಗೆ BBMPಯಲ್ಲಿ ನಡೆದ ಅವ್ಯವಹಾರದ ವಿಚಾರಕ್ಕೆ ಇರ್ಬೋದು, ಇನ್ನು ನೈಸ್ ರೋಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಲಹೆಗಾರರಾಗಿ ಸದನಕ್ಕೆ ಏನು ತಾವು ವರದಿಯನ್ನು ಕೊಟ್ಟಿದ್ದಿರಬಹುದು. ಹೀಗೆ ಹಲವಾರು, ಇನ್ನು ಜೊತೆಗೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿನ ನೀಡುವ ಸಂದರ್ಭದಲ್ಲಿ ಯಾವ ಮಾನದಂಡಗಳನ್ನು ನೀಡಬೇಕು ಅನ್ನುವ ವಿಚಾರವಾಗಿ ಸಲಹೆಗಳನ್ನು ನೀಡುವ ಸಮಿತಿಯ ನೇತೃತ್ವವನ್ನು ವಹಿಸಿದ್ದಿರಬಹುದು. ಈಗ ಮತ್ತೆ ಯಾವುದು ನಮ್ಮ ನದಿ ಮತ್ತು ಗಡಿ ರಕ್ಷಣೆಗಳ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಹೀಗೆ ಹಲವಾರು ಆಯೋಗದ ಅಧ್ಯಕ್ಷರಾಗಿ ಸರ್ಕಾರಕ್ಕೆ ವರದಿಯನ್ನು ನೀಡುವ, ಒಂದು ರೀತಿಯ ಸಲಹೆಯನ್ನು ನೀಡುವ ಕೆಲಸವನ್ನು ಮಾಡಿ ನಮ್ಮ ಜೊತೆಗೆ ಇದ್ದವರು. ಇವತ್ತು ಮೊನ್ನೆಯಷ್ಟೇ ಇವರು ನೀಡಿದ ಒಳ ಮೀಸಲಾತಿಯ ವರದಿ ಸಚಿವ ಸಂಪುಟದಲ್ಲಿ ಅಂಗೀಕಾರ ಆಗಿದೆ. ಹಲವಾರು ವೈರುಧ್ಯಗಳ ನಡುವೆ, ಹಲವಾರು ವಿರೋಧಗಳ ನಡುವೆ ಅದು ಅಂಗೀಕಾರ ಆಗಿದೆ. ಈಗಾಗಲೇ ಆರಂಭದಲ್ಲಿ ಅದನ್ನು ಆಡಳಿತಾರೂಢದಲ್ಲಿದ್ದವರು ಕೂಡ ವಿರೋಧಿಸಿದರು, ಆ ನಂತರದಲ್ಲಿ ವಿರೋಧ ಪಕ್ಷದಲ್ಲಿದ್ದವರು ವಿರೋಧಿಸಿದರು. ಆದರೆ ಈಗ ಒಟ್ಟಂದದಲ್ಲಿ ನೋಡುವಾಗ ಆಡಳಿತ ಪಕ್ಷ ಇರಬಹುದು, ಹೊರಗಡೆ ಇರುವ ಒಳ ಮೀಸಲಾತಿಗೆ ಒಳಪಡುವಂಥ ಪರಿಶಿಷ್ಟರು ಇರಬಹುದು, ಅದನ್ನು ಬಹುತೇಕವಾಗಿ ಬಹುಪಾಲು ಅದನ್ನು ಸ್ವಾಗತಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಬಹುತೇಕ ನನಗನ್ನಿಸ್ತಾ ಇದೆ, ಒಳ ಮೀಸಲಾತಿಯ ವರದಿಯನ್ನು ಸರ್ಕಾರ ಅಂಗೀಕಾರ ಮಾಡಿದ ನಂತರದಲ್ಲಿ ಎಚ್.ಎನ್. ನಾಗಮೋಹನ್ ದಾಸ್ ಸರ್ ಅವರು ಮೊದಲ ಬಾರಿಗೆ ಮಾಧ್ಯಮದ ಎದುರು ಇಷ್ಟು ಮಾತಾಡಲಿಕ್ಕೆ ನಮ್ಮ ಎದುರುಗಡೆ ಕೂತ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ನಮಗೆ ಕೂಡ ಬಹಳ ಖುಷಿಯ ವಿಚಾರ. ಅವ್ರ ಜೊತೆ ಈ ಸಂದರ್ಭದಲ್ಲಿ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ವರದಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಗಳನ್ನು ಆಡೋಣ. ದಯವಿಟ್ಟು ಅವರ ಜೊತೆಗೆ ಮಾತನಾಡಿ ಅವರ ಮುಖಾಂತರವೇ ಆ ಮೀಸಲಾತಿಯ ವರದಿಯನ್ನು ನಾವೆಲ್ಲ ಕೇಳ್ಕೊಳ್ಳೋಣ ಬನ್ನಿ. ತಾವು ಈ ಹಿಂದೆ
ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ನೀಡುವ ಆಯೋಗದ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಿರಿ ಮತ್ತು ಅದರ ವರದಿಯನ್ನು ಕೂಡ ನೀವು ಸರ್ಕಾರಕ್ಕೆ ಸಲ್ಲಿಸಿದಿರಿ. ಈ ಸಂದರ್ಭದಲ್ಲಿ ನೀವು ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ಕೂಡ ಅದು ಅಂಗೀಕಾರ ಆಗಿದೆ. ಕೆಲವು ಪರ ವಿರೋಧಗಳ ನಡುವೆ ಮುಖ್ಯಮಂತ್ರಿಗಳು ಅದನ್ನು ಮಂಡಿಸಿದ್ದಾರೆ, ಅಂಗೀಕಾರ ಆಗಿದೆ. ಒಟ್ಟಾರೆಯಾಗಿ ನಾನು ಆಮೇಲೆ ಕೇಳುವ ಪ್ರಶ್ನೆಗಳಿಗಿಂತ ಮೊದಲಾಗಿ ಒಟ್ಟಾರೆಯಾಗಿ ನೀವು ಸಲ್ಲಿಸಿದ ವರದಿ ಮತ್ತು ಸರ್ಕಾರ ಅದನ್ನು ಅಂಗೀಕಾರ ಮಾಡಿರೋ ಬಗ್ಗೆ ತಮಗೆ ಮೊದಲಿಗೆ ಏನು ಅನಿಸ್ತಾ ಇದೆ? ಒಂದು, ನನ್ನ ವರದಿಯನ್ನು ಒಪ್ಪಿರ್ತಕ್ಕಂಥದ್ದು ನನಗೆ ಸಂತೋಷ ತಂದಿದೆ. ಆದರೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ, ಲಭ್ಯ ಇರತಕ್ಕಂಥ ಮೀಸಲಾತಿ ಹಂಚಿಕೆ ಮಾಡೋ ವಿಚಾರದಲ್ಲಿ ಸ್ವಲ್ಪ ಅವರು ಮಾರ್ಪಾಡು ಮಾಡಿದ್ದಾರೆ. ಮಾರ್ಪಾಡು ಕೆಲವರಿಗೆ ಬಹಳ ತೊಂದರೆ ಆಗಿದೆ, ಮುಖ್ಯವಾಗಿ ಅಲೆಮಾರಿಗಳಿಗೆ. ಇಡೀ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳ ಪೈಕಿ 59 ಜಾತಿಗಳು ಸಣ್ಣ ಸಣ್ಣ ಜಾತಿಗಳು ಮತ್ತು ಅಲೆಮಾರಿ ಜಾತಿಗಳು. ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಅವರಿಗೆ ನಾನು ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದೆ. ಆದರೆ ಸರ್ಕಾರದವರು ಅವರನ್ನು ಬೋವಿ, ಬಂಜಾರ ಅವರ ಜೊತೆ ಸೇರಿಸೋದ್ರ ಮುಖಾಂತರ ಅವ್ರಿಗೆ ಸ್ವಲ್ಪ ಅನ್ಯಾಯ ಆಗಿದೆ. ಅದು ನನಗೆ ಅಸಮಾಧಾನ ತಂದಿದೆ. ಈಗ ನೀವು ಏನು ಆರಂಭದಲ್ಲಿ ಹೇಳಿದ್ರಲ್ಲ, ನಿಮ್ಮ ಮೀಸಲಾತಿಯಲ್ಲಿ ಕೊಟ್ಟಿದ್ದು ಅಷ್ಟೇ ಪ್ರತಿಶತ ಶೇಕಡವಾರು ಜಾರಿ ಆಗಿದೆಯಾ? ನಾನು 17% ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದೆ. ಆವಾಗ ಕರ್ನಾಟಕ ರಾಜ್ಯದಲ್ಲಿ 17% ಪರಿಶಿಷ್ಟ ಜಾತಿಗೆ ಲಭ್ಯ ಇತ್ತು. ಈ 17 ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ನವರು ಸದ್ಯಕ್ಕೆ ನೀವು 15%ನಲ್ಲಿ ಮುಂದುವರಿಸಿ, ಉಳಿದ 2% ಅಭಿಯನ್ಸ್ನಲ್ಲಿಡಿ, ಮುಂದೆ ಅದು ನೋಡೋಣ ಅಂತಕ್ಕಂಥ ಒಂದು ತಾತ್ಕಾಲಿಕ ತಡೆಯಾಜ್ಞೆ ನೀಡಿದ್ದಾರೆ. ಹಾಗಾಗಿ ಈಗ 15% ಸರ್ಕಾರ ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ 15%ನ್ನು 3 ಪ್ರವರ್ಗಗಳಿಗೆ ಹಂಚಿದ್ದಾರೆ. ಹಿತಾಸಕ್ತಿಗೆ ವಿರೋಧಿಸುವುದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಒಂದಿಷ್ಟು ರಾಜಕೀಯ ಪ್ರೇರಿತ ವಿರೋಧಗಳು ಇದೆ ಅನಿಸ್ಬೋದಾ? ಖಂಡಿತವಾಗಿಯೂ ಕೆಲವು ರಾಜಕೀಯ ಶಕ್ತಿಗಳು ನೀವು ಹೇಳ್ದಂಗೆ ಇದರ ಹಿಂದೆ ಇದ್ದರೆ, ಅವರು ಕೂಡ ಇದನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ಥಿತಿವಂತರಿದ್ದಾರೆ ಕೆಲವರು. ಅವರು ಭಾಳ ಮುಖ್ಯವಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಸಾಮಾನ್ಯ ಪರಿಶಿಷ್ಟ ಜಾತಿಯ ಜನರಿಗೆ ನನ್ನ ವರದಿ ಒಪ್ಪಿದ್ದಾರೆ, ಅವರು ಅದು ಸರಿ ಇದೆ ಅಂತ ಹೇಳ್ತಾರೆ. ಒಂದು ಬೆರಳೆಣಿಕೆಯಷ್ಟು ಮೇಲ್ಮಟ್ಟದಲ್ಲಿರೋರು ರಾಜಕೀಯ ಉದ್ದೇಶದಿಂದ, ವೈಯಕ್ತಿಕ ಉದ್ದೇಶದಿಂದ ಮತ್ತು ತಮ್ಮ ಹಿತ ಸಾಧನೆಗಾಗಿ ಈ ರೀತಿ ಧ್ವನಿ ಎತ್ತಿದ್ದಾರೆ. ಈಗ ಇದು ಒಟ್ಟಾರೆ ಬಂದಿರೋದು ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗ ಅದರೊಳಗಡೆಯ ಒಳ ಮೀಸಲಾತಿಗಾಗಿ. ಈ ಕೆಲವರಲ್ಲಿ ಒಂದು ಸಣ್ಣ ಏನು ಆತಂಕ ಅನ್ನೋದಕ್ಕಿಂತ ಬಹುಶಃ ಕೊರತೆ ಇರ್ಬೋದು, ಜ್ಞಾನದ ಕೊರತೆ. ಈ ಒಳ ಮೀಸಲಾತಿಯಿಂದ ಮೇಲ್ವರ್ಗದವರಿಗೆ ಅಥವಾ ಬೇರೆ ಹಿಂದುಳಿದ ವರ್ಗದವರಿಗೆ ಏನಾದರೂ ಸಮಸ್ಯೆ ಇದೆಯಾ? ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಡೋದು ಒಳ್ಳೆಯದು ಅಂತ. ಮೇಲ್ವರ್ಗದವರಿಗೆ, ಹಿಂದುಳಿದವರಿಗೆ ಈಗ ಪರಿಶಿಷ್ಟ ಜಾತಿಗೆ ನೀಡಿರ್ತಕ್ಕಂಥ ಒಳ ಮೀಸಲಾತಿಯಿಂದ ಯಾವುದೇ ತೊಂದರೆ ಇಲ್ಲ. ಅವರು ಅನುಭವಿಸ್ತಾ ಇರ್ತಕ್ಕಂಥ ಮೀಸಲಾತಿಯಲ್ಲಿ ಎಳ್ಳಷ್ಟು ಕಡಿಮೆ ಆಗೋಲ್ಲ. ಹಾಗಾಗಿ ಹಿಂದುಳಿದ ವರ್ಗಗಳಾಗಲಿ, ಮೇಲ್ಜಾತಿಯವರಿಗಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರ ಆತಂಕಕ್ಕೆ ಯಾವ ಕಾರಣವೂ ಇಲ್ಲ. ಯಾವ ರೀತಿಯಲ್ಲೂ ಅವ್ರಿಗದು ಅಫೆಕ್ಟ್ ಆಗೋಲ್ಲ. ಈಗ ಈ ಒಳ ಮೀಸಲಾತಿಯ ಈ ಒಟ್ಟು ವರದಿಯಲ್ಲಿ ವರ್ಗೀಕರಣ ಗೊಂದಲ ಇದೆ ಅಂತ ಹೇಳುವಂಥ ಒಂದು ಮಾತು ಈಗ ಏನು ವಿರೋಧಿಸ್ತಾ ಇದ್ದಾರೆ ಅವರಲ್ಲಿ. ಅದರಲ್ಲಿ ಕೆಲವೊಂದು ಈ ಸಿ ವರ್ಗಕ್ಕೆ ಅನ್ಯಾಯ ಆಗಿದೆ, ಹಾಗೆ ಹೀಗೆ ಅಂತೇಳಿ ಆ ಥರದ್ದು ಏನಾದರೂ ನಿಮಗೆ ಕಂಡು ಬರ್ತಾ ಇದೆಯಾ? ಇಲ್ಲ ನೋಡಿ,
ವರ್ಗೀಕರಣ ಯಾವ್ಯಾರನ್ನ ಯಾವ್ಯಾವ ಜಾತಿಗೆ, ಸಮಾನರನ್ನು ಸಮಾನ ಜಾತಿಗಳಿಗೆ ಸೇರಿಸಿದರೆ ಅಲ್ಲಿ ಸಮಾನತೆ ಮುಂದುವರಿಯುತ್ತೆ. ಅಸಮಾನರನ್ನು ಸಮಾನರ ಜೊತೆ ಹಾಕಿದರೆ ಅಸಮಾನತೆ ಅದು ಮುಂದುವರಿಯುತ್ತೆ. ಹಾಗಾಗಿ ನಾವು ಏನು ಮಾಡಿದ್ವಿ ಅಂತಂದರೆ, ಯಾರನ್ನು ಯಾವ ಜಾತಿಗೆ ಹಾಕಬೇಕು ಅನ್ನೋ ಪ್ರಶ್ನೆ ಬಂದಾಗ ಇದುವರೆಗೂ ಯಾವ್ಯಾವ ಜಾತಿಗಳು ಯಾವ್ಯಾವ ಗುಂಪು ಅಂತ ಸರ್ಕಾರದ ಆದೇಶ ಇಲ್ಲ, ಯಾವುದೇ ಆಯೋಗದ ಶಿಫಾರಸಿಲ್ಲ, ಯಾವುದೇ ನ್ಯಾಯಾಲಯದ ತೀರ್ಪಿಲ್ಲ. ಈ ಹಿನ್ನೆಲೆಯಲ್ಲಿ ಯಾರನ್ನು ಯಾರ ಜೊತೆ ಹಾಕಬೇಕು ಅನ್ನೋದು ಈಗ ವಾಸರೇ ನೀವು ಪತ್ರಕರ್ತರು, ನಾನೊಬ್ಬ ಕಾನೂನು ವಿದ್ಯಾರ್ಥಿ. ನನ್ನನ್ನು ನಿಮ್ಮ ಜೊತೆ ಹಾಕಿ ಪತ್ರಿಕೋದ್ಯಮದಲ್ಲಿ ವಾಸರೆಯವ್ರಿಗೆ ಸ್ಪರ್ಧೆ ಮಾಡು ಅಂದರೆ ನಾನು ಖಂಡಿತ ಫೇಲ್ ಆಗ್ತೀನಿ. ನಿಮ್ಮನ್ನು ನನ್ನ ಜೊತೆ ಹಾಕಿ ಕಾನೂನಿನಲ್ಲಿ ನೀವು ಸ್ಪರ್ಧೆ ಮಾಡಿ ಜಸ್ಟಿಸ್ ನಾಗಮೋಹನ್ ಅವ್ರ ಜೊತೆ ಅಂದರೆ ನೀವು ಫೇಲ್ ಆಗ್ತೀರಿ. ಹಾಗಾಗಿ ನಾವಿಬ್ಬರು ಸಮಾನರಲ್ಲ, ನಮ್ಮಿಬ್ಬರನ್ನೂ ಜೊತೆ ಹಾಕಬಾರ್ದು. ಪತ್ರಕರ್ತರನ್ನು ಪತ್ರಕರ್ತರ ಜೊತೆ ಹಾಕಬೇಕು, ಕಾನೂನು ಗೊತ್ತಿರೋರ ಜೊತೆ ಹಾಕಬೇಕು. ಆ ಕೆಲಸ ಮಂಡಲ್ ಆಯೋಗದಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಸ್ಫೂರ್ತಿಯಾಗಿ ತಗೊಂಡು ಆ ಪ್ರಿನ್ಸಿಪಲ್ ಮೇಲೆ ನಾವು ವರ್ಗೀಕರಣ ಮಾಡಿ ರಾಜಕೀಯವಾಗಿ, ಆರ್ಥಿಕವಾಗಿ, ಮಾನವ ಅಭಿವೃದ್ಧಿ ದೃಷ್ಟಿಯಿಂದ ಯಾರು ಹೆಚ್ಚು ಸಾಧಿಸಿದ್ದಾರೆ, ಅವರಿಗಿಂತ ಕಡಿಮೆ ಯಾರಿದ್ದಾರೆ, 3ನೇ ಸ್ಥಾನದಲ್ಲಿ ಯಾರಿದ್ದಾರೆ, ಕಟ್ಟಕಡೆಯಲ್ಲಿ ಯಾರಿದ್ದಾರೆ, ಈ ರೀತಿ ಆಯಾ ರೀತಿಯ ಸಮಾನರನ್ನು ಆಯಾ ಕ್ಯಾಟಗರಿಗೆ ಸೇರಿಸಿ ಈಗ 59 ಜಾತಿಗಳನ್ನು ನಾವು ಗ್ರೂಪ್ ಎಗೆ ಸೇರಿಸಿದ್ವಿ. ಇದರಲ್ಲಿ 49 ಜಾತಿಗಳು ಅಲೆಮಾರಿ ಜಾತಿಗಳು, ಉಳಿದಂತೆ 10 ಜಾತಿಗಳು ಸಣ್ಣ ಸಣ್ಣ ಜಾತಿಗಳು. ಈ ಜಾತಿಗಳು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದಾರೆ, ರಾಜಕೀಯವಾಗಿ ಹಿಂದುಳಿದಿದ್ದಾರೆ, ಔದ್ಯೋಗಿಕವಾಗಿ ಹಿಂದುಳಿದಿದ್ದಾರೆ, ಮಾನವ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಹಿಂದುಳಿದಿದ್ದಾರೆ. ಹಾಗಾಗಿ ನಾವು ಅವರನ್ನು ಒಂದು ಗುಂಪು ಮಾಡ್ತೀವಿ. ಈಗ ಬೋವಿ, ಬಂಜಾರ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿದ್ದಾರೆ, ಸ್ವಲ್ಪ ಹತ್ತಿರ ಅವ್ರಿಗಿರ್ತಕ್ಕಂಥದ್ದು ಕೊರ್ಮ, ಕೊರಚ, ನಾವು ಅವರನ್ನು ಒಂದು ಸೇರಿಸಿ. ಅವರಷ್ಟು ಜಾತಿಗಳು ಟಚಬಲ್ಸ್. ಓಕೆ, ಈಗ ಹೊಲೆಯ ಸಂಬಂಧಪಟ್ಟಂಥ ಜಾತಿಗಳನ್ನು ಒಂದು ಗುಂಪು ಮಾಡಿ ಮಾದಿಗ ಆ ಕ್ಯಾಟಗರಿಗೆ ಈಕ್ವಲ್ ಆಗಿರ್ತಕ್ಕಂಥ ಕೆಲವು ಜಾತಿಗಳನ್ನು ಅಳಿಸಿದ್ವಿ. ಈ ಎಲ್ಲದಕ್ಕೂ ಮಾನದಂಡ ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿತಿಗತಿ, ರಾಜಕೀಯ ಸ್ಥಿತಿಗತಿ, ಒಟ್ಟು ಮಾನವ ಅಭಿವೃದ್ಧಿ, ಇದರ ಆಧಾರದ ಮೇಲೆ ನಾವು ಮಾಡಿ. ಇವಾಗ ಬಹುಶಃ ನಿಮಗೆಲ್ಲ ತಿಳಿದಿರುವಂಗೆ, ನಮಗೂ ಗೊತ್ತಿರುವಂಗೆ, ಈಗ ಪರಿಶಿಷ್ಟರ ನಡುವೆಯೇ ಒಂದಿಷ್ಟು ಎಡಗೈ ಬಲಗೈ ಅನ್ನುವಂಥ ಒಂದು ಸಣ್ಣ ಹೊಂದಾಣಿಕೆ ಇಲ್ಲದ ಏನದು ಮೋಸ್ಟ್ಲಿ ಭಿನ್ನಾಭಿಪ್ರಾಯ ಅನ್ನೋದಕ್ಕಿಂತ ಅವರೊಳಗಡೆಯ ಇದು, ಇದರೊಳಗಡೆ ನೀವು ಅದನ್ನು ಹೇಗೆ ನಿಭಾಯಿಸಿದ್ರಿ ನಿಮ್ಮ ವರದಿಯ ಸಂದರ್ಭ? ನೋಡಿ, 2011 ಜನಗಣತಿಯಲ್ಲಿ AKADAA ಅಂತ 44,50,000 ಜನ ಬರೆಸ್ಕೊಂಡಿದ್ರು. ಆದರೆ ಕರ್ನಾಟಕ ರಾಜ್ಯ 14 ಜಿಲ್ಲೆಗಳಲ್ಲಿ ಹೊಲೆಯರು AK ಅಂತಾನೂ ಬರೆಸಿದ್ದಾರೆ, AD ಅಂತಾನೂ ಬರೆಸಿದ್ದಾರೆ. ಅದೇ ರೀತಿ ಮಾದಿಗರು AD ಅಂತಾನೂ ಬರೆಸಿದ್ದಾರೆ, AK ಅಂತಾನೂ ಬರೆಸಿದ್ದಾರೆ. ಹಂಗಿದ್ರೆ ಮಾದಿಗರೆಷ್ಟು, ಇವರು ಹೊಲೆಯರೆಷ್ಟು ಅಂತ ನಮ್ಮ ಹತ್ರ ಚಿತ್ರ ಇರಲಿ. ಹಾಗಾಗಿ ನಾವು ನಮ್ಮ ಸಮೀಕ್ಷೆಯಲ್ಲಿ 2025ರಲ್ಲಿ ನಮ್ಮ ಆಯೋಗ ಸಮೀಕ್ಷೆ ನಡೆಸಿದಾಗ ನಾವು ಹೇಳಿದ್ವಿ, ನೀವು AK ಬರೆಸ್ಕೊಳ್ಳೋರು ಬರೆಸ್ಕೊಳ್ಳಿ, AD ಬರೆಸ್ಕೊಳ್ಳೋರು ಬರೆಸ್ಕೊಳ್ಳಿ, AA ಅಂತ ಬರೆಸ್ಕೊಳ್ಳೋರು ಬರೆಸ್ಕೊಳ್ಳಿ, ಆದರೆ ನಿಮ್ಮ ಮೂಲ ಜಾತಿ ಗೊತ್ತಿದ್ದರೆ ನೀವು ಬರೆಸಿ. ಅವ್ರು ಬರೆಸಿದ್ರು. ಆ ಕಾರಣವಾಗಿ 2025ರ ಸಮೀಕ್ಷೆಯಲ್ಲಿ 4.25 ಲಕ್ಷ ಮಾತ್ರ AKADAA ಅಂತ ಬರೆಸಿದವರು.
ಉಳಿದಂತೆ ಎಲ್ಲರೂ ತಮ್ಮ ಮೂಲ ಜಾತಿಯನ್ನು ಬರೆಸ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಒಲೆಯರು ಎಷ್ಟಿದ್ದಾರೆ, ಮಾದಿಗರು ಎಷ್ಟಿದ್ದಾರೆ, ಪರಿಯನ್ ಎಷ್ಟಿದ್ದಾರೆ, ಆದಿಜಾಂಬವರು ಎಷ್ಟಿದ್ದಾರೆ, ಚಲುವಾದಿಗಳು ಎಷ್ಟಿದ್ದಾರೆ, ಬೋವಿ ಎಷ್ಟಿದ್ದಾರೆ, ಬಂಜಾರ ಎಷ್ಟಿದ್ದಾರೆ, ಈ ಎಲ್ಲ ಮಾಹಿತಿ ನಮಗೆ ಸಿಕ್ಬಿಡುತ್ತೆ. ಈ ರೀತಿ ನಾವು ವಲಯ ರಿಲೇಟೆಡ್ ಅಂತ, ಲೆಫ್ಟ್ ಅಂತ ಇಲ್ಲ, ಸರ್ಕಾರದ ಯಾವ ಆದೇಶದಲ್ಲೂ ಇಲ್ಲ, ರೈಟ್ ಅಂತ ಯಾವ ಆದೇಶದಲ್ಲೂ ಇಲ್ಲ. ಜನರು ತಮ್ಮ ಅನುಕೂಲಕ್ಕೆ ಇದನ್ನು ಪದ ಬಳಸ್ತಾ ಇದ್ದಾರೆ. ಹಾಗಾಗಿ ನಾವು ಲೆಫ್ಟ್ ರಿಲೇಟೆಡ್, ರೈಲ್ ರಿಲೇಟೆಡ್ ಅಂತ ಮಾಡಲಿಲ್ಲ. ಯಾರು ಉತ್ತಮ ಸ್ಥಿತಿ ಇದ್ದಾರೋ ಅವರು ಒಂದು ಕ್ಯಾಟಗರಿ, ಕಡಿಮೆ ಇದ್ದಾರೋ ಅವರು ಇನ್ನೊಂದು ಕ್ಯಾಟಗರಿ, ಅತಿ ಕಡಿಮೆ ಇರೋರನ್ನ ಇನ್ನೊಂದು ಕ್ಯಾಟಗರಿ. ಈಗ ನಿಮ್ಮ ಈ ನೀವು ಮಂಡಿಸಿರುವ ಸರ್ಕಾರಕ್ಕೆ ನೀಡಿರುವ ಒಳ ಮೀಸಲಾತಿ ವರದಿಯಲ್ಲಿ ಈಗ ಹೊಸದಾಗಿ ನೇಮಕಾತಿ ಆಗುವ ಸಂದರ್ಭದಲ್ಲಿ ಮತ್ತು ಪದೋನ್ನತಿ ಆಗುವ ಸಂದರ್ಭದಲ್ಲಿ ಒಂದೇನು ಪ್ರಯೋಜನಗಳು ಯಾವ ರೀತಿ ಆಗುವ ಸಾಧ್ಯತೆಗಳು? ಒಂದು, ಈ ಒಳ ಮೀಸಲಾತಿಯಿಂದ ಕೆಲವು ಜಾತಿಗಳು, ಈಗ ಫಾರ್ ಎಕ್ಸಾಂಪಲ್ಲು ಮಾದಿಗ ಅನ್ನೋದೊಂದು ಜಾತಿ, ಅವರಿಗೆ ಸಮಾನರಾಗಿರ್ತಕ್ಕಂಥ ಇನ್ನೊಂದಷ್ಟು ಜಾತಿಗಳನ್ನು ನಾವೊಂದು ಗುಂಪು ಮಾಡಿದ್ದೀವಿ. ಅವರಿಗೆ ನಾನು ನೀಡಿರ್ತಕ್ಕಂಥ ಮೀಸಲಾತಿ ಪ್ರಮಾಣವನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಇವತ್ತು ನಿನ್ನೆ ಕ್ಯಾಬಿನೆಟ್ ಡಿಸಿಷನಲ್ಲಿ 5.25% ಅವ್ರಿಗೆ ಸಿಗೋಂಗೆ ಮಾಡಿದ್ದಾರೆ. ಈಗ ಅಷ್ಟು ಜಾತಿಗಳು ಅವರು ತಮ್ಮಲ್ಲೇ ಇತರರ ಜೊತೆ ಸ್ಪರ್ಧೆ ಮಾಡೋ ಅವಶ್ಯಕತೆ ಇಲ್ಲ, ತಮ್ಮಲ್ಲೇ ಈ ಸ್ಪರ್ಧೆ ಮಾಡಿಕೊಂಡು ಆ 5.25 ಮೀಸಲಾತಿ ಪ್ರಮಾಣವನ್ನು ಅವರು ಅನುಭವಿಸ್ಬೋದು. ಈ ಪ್ರಕ್ರಿಯೆಯಲ್ಲಿ ಹೊಲೆಯರಿಗೂ ನಿರಾಕರಣೆ ಮಾಡಿಲ್ಲ, ಬೋವಿ ಬಂಜಾರ ಎಲ್ಲರೂ ಮೀಸಲಾತಿ ಅನುಭವಿಸ್ತಾರೆ. ಆದರೆ ನಿಮ್ಮ ಜನಸಂಖ್ಯೆ, ನಿಮ್ಮ ಸ್ಥಿತಿಗತಿಗಳ ಅನುಗುಣವಾಗಿ ನೀವು ಆ ಪ್ರಮಾಣವನ್ನು ಅನುಭವಿಸ್ಬೇಕು. ಹಾಗಾಗಿ ಸಂಬಂಧಪಟ್ಟಂಗೆ ಒಂದಿಷ್ಟು ವರದಿಯನ್ನು ಕೊಟ್ಟು ಸದ್ಯಕ್ಕೆ ಅಲ್ಲಿಂದ ಮುಕ್ತಿಯಾಗಿದ್ದೀರಿ. ಈಗ ಮತ್ತೆ ಹೊಸ ಜವಾಬ್ದಾರಿಯನ್ನು ಕೂಡ ನಿಮಗೆ ಸರ್ಕಾರ ಒಂದು ಕೊಟ್ಟಿದೆ. ಗಡಿ ಮತ್ತು ನದಿ ಮೂಲ ರಕ್ಷಣೆಯ ಆಯೋಗದ ಅಧ್ಯಕ್ಷರಾಗಿ ತಾವು ಇದ್ದೀರಿ. ಬಹುತೇಕ ಈ ರಾಜ್ಯದ ಯಾವ್ಯಾವ ಸಮಸ್ಯೆಗಳು ನಿಮ್ಮ ವ್ಯಾಪ್ತಿ ಒಳಗಡೆ ಬರ್ತದೆ ಮತ್ತು ಏನು ಅದರ ಒಳಗಡೆ ಕಾರ್ಯಪ್ರವೃತ್ತರಾಗಿದ್ದೀರಿ? ಮುಖ್ಯವಾಗಿ ಗಡಿಗೆ ಸಂಬಂಧಪಟ್ಟಂಗೆ, ಕೆಲವು ನದಿಗಳಿಗೆ ಸಂಬಂಧಪಟ್ಟಂಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲವು ಪ್ರಕರಣಗಳು ಬಾಕಿ ಉಳಿದಿವೆ. ಈ ಪ್ರಕರಣಗಳಲ್ಲಿ ಯಾವ್ಯಾವ ವಿವಾದಾಂಶಗಳಿವೆ ಅದರ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಸರಿಯಾದಂಥ ಸಲಹೆ ಮತ್ತು ಸೂಚನೆಯನ್ನು ಈ ಆಯೋಗ ನೀಡಬೇಕಾಗತ್ತೆ. ಈ ಕೇಸುಗಳನ್ನು ನ್ಯಾಯಾಲಯಗಳ ಮುಂದೆ ಯಾವ ರೀತಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ, ಏನು ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ, ಏನು ವಾದ ಮಂಡಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಯೋಗ ಅಧ್ಯಯನ ಮಾಡಿ ಆ ವಕೀಲರ ತಂಡಕ್ಕೆ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ಸಹಾಯ ಮಾಡುತ್ತೆ. ಇದು ಪ್ರಧಾನವಾದಂಥ ಈ ಆಯೋಗದ ಕರ್ತವ್ಯ. ಓಕೆ, ಒಂದು ಇಡೀ ರಾಜ್ಯದಲ್ಲಿ ಈ ಥರದ ಸಮಸ್ಯೆ ಇದೆ. ಬಟ್ ಈಗ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ಸದ್ಯಕ್ಕೆ ಜ್ವಲಂತವಾಗಿರೋದು ಶರಾವತಿ ನದಿ ತಿರುವು ಯೋಜನೆಯ ವಿಚಾರ. ಬಹುಶಃ ಅದು ಕೂಡ ಈಗ ನ್ಯಾಯಾಲಯದ ಮೆಟ್ಟಿಲಿಗೆ ಏರಿದೆ. ಅದು ತಮ್ಮ ವ್ಯಾಪ್ತಿಗದಿನೂ ಬಂದಿದ್ದೆಲ್ಲೋ ಗೊತ್ತಿಲ್ಲ. ತಾವು ಅದಕ್ಕೆ ಏನು ಮಾಡ್ತೀರಿ, ಅಥವಾ ನಿಮ್ಗೇನಾದರೂ ಆ ಥರದ ಅವಕಾಶಗಳು ಬಂದರೆ ತಾವು ಅದರೊಳಗಡೆ ಭಾಗವಹಿಸಿ ಒಂದು ವರದಿಯನ್ನು ಕೊಡೋದಕ್ಕಾಗ್ಬೋದಾ? ಅಥವಾ ನನಗೆ ಇನ್ನೊಂದಿದೆ, ನದಿ ತಿರುವು ಯೋಜನೆ ಇದೆಯಲ್ಲ, ಇದ್ರ ಬಗ್ಗೆ ತಮ್ಮ ವೈಯಕ್ತಿಕವಾದ ಅಭಿಪ್ರಾಯ ಏನಾದರೂ? ಅಲ್ಲ, ಮೊದಲನೇದಾಗಿ ಈ ವಿಚಾರದಲ್ಲಿ ನಮ್ಮ ಆಯೋಗಕ್ಕೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಪ್ರಸ್ತಾಪ ಬಂದಿಲ್ಲ. ಇದು ಒಂದನೇದು. ಒಂದು ವೇಳೆ ಆ ರೀತಿ ಏನಾದರೂ ಸರ್ಕಾರದಿಂದ ಬಂದರೆ ಅಧ್ಯಯನ ಮಾಡಿ ಅದಕ್ಕೆ ಸರಿಯಾದಂಥ ಸಲಹೆಗಳನ್ನು ನಮ್ಮ ಆಯೋಗದ ಕಡೆಯಿಂದ ನಾವು ನೀಡುತ್ತೇವೆ. ಸಾರ್ವಜನಿಕರು ಏನಾದರೂ ನಮಗೆ ಈ ವಿಚಾರದಲ್ಲಿ ಅರ್ಜಿ ಕೊಟ್ಟರೆ ಅದನ್ನು ನಾವು ಅಧ್ಯಯನ ಮಾಡಿ ಸರಿಯಾದ ಕ್ರಮ ಏನು ಅನ್ನೋದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಮಂಡಿಸ್ತೀವಿ. ಓಕೆ, ಬೇಸರದ ಸಂಗತಿ ಅಥವಾ ಅಸಮಾಧಾನ, ಬಂಜಾರ, ಬೋವಿ, ಕೊರಚ, ಕೊರಮ ಇವರಿಗೆ ಒಂದಿಷ್ಟು ಅನ್ಯಾಯ ಆಗಿದೆ ಅಂಥೇಳಿ ಬಹುಶಃ ಅದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡೋದಕ್ಕೆ ಅಥವಾ
ಬೇರೆ ಏನಾದರೂ ಹೋರಾಟಗಳಿಗೆ ಸಾಧ್ಯತೆ ಇದೆಯಾ? ಮೊದಲನೇದಾಗಿ ಬೋವಿ ಬಂಜಾರ ಜೊತೆ ಈ ಅಲೆಮಾರಿಗಳನ್ನು ಸೇರಿಸಿದ್ದು ಅದು ಅಲೆಮಾರಿಗಳಿಗೆ ಅನ್ಯಾಯ. ಈ ಅಲೆಮಾರಿಗಳು ಈಗಾಗಲೇ ನ್ಯಾಯಾಲಯದ ಒಳಗಡೆನೂ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಮತ್ತು ಹೊರಗಡೆನೂ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆ ನ್ಯಾಯಸಮ್ಮತವಾದ ಬೇಡಿಕೆ ಅಂತ ನಾನು ಅಭಿಪ್ರಾಯಪಡ್ತೀನಿ. ಅವರ ಹೋರಾಟಕ್ಕೆ ಖಂಡಿತ ಜಯ ಸಿಗಬೇಕು ಅನ್ನೋದು ನನ್ನ ಆಸೆ. ಈಗ ನಾನು ಒಂದು ಮಾತು, ಈ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ನಂತರ, ಸುಮಾರು ಒಂದು 40-50 ವರ್ಷಗಳ ನಂತರ, ಹಿಂದೆ ಅನೇಕ ಬಾರಿ ಚರ್ಚೆಯಲ್ಲಿದ್ದರೂ ಕೂಡ ಈಗ ಅದು ಒಳ ಮೀಸಲಾತಿ ಅನ್ನುವ ವರದಿ ಮತ್ತು ಅದು ಜಾರಿಯ ವಿಚಾರಗಳು ಬಂತು. ನಾನು ಹೀಗೆ ನಿಮ್ಮ ಹತ್ರ ಕೇಳೋದು ಒಂದು ಕುತೂಹಲಕ್ಕೆ, ಒಂದು ಅದರ ಉದ್ದೇಶ ಏನು ಮತ್ತು ಅದರ ಅಗತ್ಯ ಇತ್ತಾ ಅಂತ ಹೇಳಿ. ಹೌದು, ಸ್ವಾತಂತ್ರ್ಯ ಬಂದ ನಂತರ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಮೀಸಲಾತಿಯನ್ನು ಕೊಟ್ಕೊಂಡು ಬಂದಿದ್ವಿ. 1956 ಪರಿಶಿಷ್ಟ ಜಾತಿಗೆ ಬೇರೆ ಪರಿಶಿಷ್ಟ ಪಂಗಡಕ್ಕೆ ಬೇರೆ ಅಂತ ಮೀಸಲಾತಿಯನ್ನು ನಾವು ಕೊಟ್ಟಿದ್ವಿ. ಕಳೆದ 75 ವರ್ಷಗಳಿಂದ ಈ ಜಾತಿಗಳು ಮೀಸಲಾತಿಯನ್ನು ಅನುಭವಿಸ್ತಾ ಇವೆ. ಆದರೆ ಈ ಜಾತಿಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬಹಳ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥವರು ಹೆಚ್ಚು ಮೀಸಲಾತಿ ಸವಲತ್ತನ್ನು ಅನುಭವಿಸೋಕ್ಕೆ ಸಾಧ್ಯ ಆಗಿದೆ. ಉಳಿದವರಿಗೆ ಅದು ಸಾಧ್ಯ ಆಗಿಲ್ಲ. ಯಾರು ಮೀಸಲಾತಿ ಸವಲತ್ತನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲವೋ ಆ ಜನ ಹೋರಾಟ ಪ್ರಾರಂಭ ಮಾಡಿದ್ರು. ನಿಮ್ಮ ಪಾಲು ನೀವು ಇಟ್ಕೊಳ್ಳಿ, ನಮ್ಮ ಪಾಲು ನಮ್ಗೆ ಕೊಡಿ. ಇದು 30 ವರ್ಷಗಳ ಹೋರಾಟದ ನಂತರ ಸರ್ವೋಚ್ಚ ನ್ಯಾಯಾಲಯ 2024 ಆಗಸ್ಟ್ 1ನೇ ತಾರೀಕು ಧುವೇಂದ್ರ ಸಿಂಗ್ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು, ಅದು ಅವಶ್ಯಕತೆ ಇದೆ, ಅದು ಸಂವಿಧಾನಕ್ಕೆ ವಿರೋಧ ಅಲ್ಲ, ಸಾಮಾಜಿಕ ನ್ಯಾಯದ ವಿಸ್ತರಣೆ ಮತ್ತು ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಇಂಥ ಮೀಸಲಾತಿಯನ್ನು ಕೊಡುವಂಥ ಅಧಿಕಾರ ಇದೆ ಅಂತ ಸ್ಪಷ್ಟಪಡಿಸ್ತೀನಿ. ಹಾಗಾಗಿ ನನ್ನ ಆಯೋಗನ, ನನ್ನ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರ ಆಯೋಗನ ರಚನೆ ಮಾಡಿ ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ಮುಂದಾಯಿತು. ಈಗ ನೀವು ಒಟ್ಟಾರೆ ಇದನ್ನು ವರದಿ ಮಾಡಿದ ಇದರೊಳಗಡೆ ಒಂದು ಚಿಕ್ಕದಾಗಿ ಪೂರ್ತಿಯಾಗಿ ಹೇಳೋದಕ್ಕೆ ಕಷ್ಟ ಇರ್ಬೋದು, ನಿಮ್ಮ ವರದಿಯಲ್ಲಿ ಪ್ರಮುಖ ಶಿಫಾರಸುಗಳೇನಿದೆ? ಬಹಳ ಮುಖ್ಯವಾಗಿ 101 ಜಾತಿಗಳನ್ನು ನಾನು 5 ಪ್ರವರ್ಗ ಮಾಡಿದೆ. ಎ, ಬಿ, ಸಿ, ಡಿ ಮತ್ತು ಇ ಅಂತ. ಎಗೆ 1%, ಬಿಗೆ 6%, ಸಿಗೆ 5%, ಡಿಗೆ 4%, ಇಗೆ 1% ಅಂತ ನಾನು ಶಿಫಾರಸು ಮಾಡಿ. ಈ ಶಿಫಾರಸು, ಈ ವರ್ಗೀಕರಣ ಯಾವ ಆಧಾರದ ಮೇಲೆ ನಡೆಯಿತು ಅಂತಂದರೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ, ಮಾನವ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರ್ಯಾರು ಬಹಳ ಕೆಳಮಟ್ಟದಲ್ಲಿದ್ದಾರೆ, ಮಧ್ಯಮದಲ್ಲಿ ಯಾರಿದ್ದಾರೆ, ಮೇಲ್ಮಟ್ಟದಲ್ಲಿ ಯಾರಿದ್ದಾರೆ ಅನ್ನೋ ಆಧಾರದ ಮೇಲೆ ನಾವು ಕ್ಯಾಟಗರೈಸೇಷನ್ ಮಾಡಿ ಮೀಸಲಾತಿಯನ್ನು ಹಂಚಿತ್ತು. ಒಂದು, ಇದರ ಜೊತೆಗೆ ನಾವು ಇನ್ನೂ ಅನೇಕ ಶಿಫಾರಸುಗಳನ್ನು ಮಾಡಿ ಈ ರಾಜ್ಯದಲ್ಲಿ 101 ಜಾತಿಗಳ ಪೈಕಿ 73 ಜಾತಿಗಳು ಅವರ ಇಡೀ ಜನಸಂಖ್ಯೆ ಒಬ್ಬೊಬ್ಬರದು ರಾಜ್ಯದಲ್ಲಿ 10,000ಕ್ಕಿಂತ ಕಡಿಮೆ. ಇಂಥವರು ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇಲ್ಲ. ಈ 10,000 ಇಡೀ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹರಿದು ಹಂಚೋಗಿದ್ದಾರೆ. ಹಾಗಾಗಿ ಅವರು ಒಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಆಗುವಂಥ ಸಾಧ್ಯತೆಗಳೇ ಅವರು 75 ವರ್ಷಗಳಲ್ಲಿ ಕಾಣಲಿಲ್ಲ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು
ಅವರು ಹೆಂಗೂ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಹಣ ಇಲ್ಲದೆ, ಜಾತಿ ಬಲ, ಧರ್ಮ ಬಲ ಇಂಥವೆಲ್ಲ ಇಲ್ಲದೆ ಗೆಲ್ಲೋದು ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಸಣ್ಣ ಸಣ್ಣ ಸಮುದಾಯಗಳಿಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವ್ರನ್ನ ಹುಡುಕಿ ನೇಮಕಾತಿಯಲ್ಲಿ, ನಾಮಿನೇಷನ್ಸ್ನಲ್ಲಿ ಎಲ್ಲ ಹಂತಗಳಲ್ಲಿ ನಾಮಿನೇಷನ್ ಇದೆ, ಅವರಿಗೆ ಆದ್ಯತೆ ಕೊಡಿ ಅಂತಕ್ಕಂಥದ್ದು ನಮ್ಮ ಒಂದು ಶಿಫಾರಸು. ಎರಡನೇದು, ಈ ರಾಜ್ಯದಲ್ಲಿ ಕೆಲವು ಜಾತಿಗಳ ಹೆಸರು ಅಪಮಾನಕರ ಹೆಸರುಗಳು, ಬೈಗಳ ಹೆಸರುಗಳು. ಹಲಾಲ್ ಕೋರ ಅನ್ನೋದೊಂದು ಜಾತಿ ಹೆಸರು, ಗಂಟಿ ಚೋರ ಅನ್ನೋದೊಂದು ಜಾತಿ ಹೆಸರು. ಈ ಹೆಸರುಗಳು ಅವರು ತಮಗೆ ಕೊಟ್ಕೊಂಡಿದ್ದಲ್ಲ, ಮೇಲ್ಜಾತಿಯವರು ಇವರಿಗೆ ಈ ಹೆಸರುಗಳನ್ನು ಕೊಟ್ಟಿರು. ಇವತ್ತು ಆ ಹೆಸರುಗಳು ಅವ್ರು ಬಳಸ್ಕೊಳ್ಳೋದಕ್ಕೆ ಮುಜುಗರ ಇದೆ. ಅಂಥ ಸಮುದಾಯ ಮುಂದೆ ಬಂದು ನಮ್ಮ ಜಾತಿಯ ಹೆಸರನ್ನು ನಾವು ಈ ರೀತಿ ಬದಲಾಯಿಸ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದರೆ ಅದರ ಬಗ್ಗೆ ವಿಚಾರಣೆ ನಡೆಸಿ ಸೂಕ್ತ ಶಿಫಾರಸನ್ನು ಮಾಡಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಈ ಜಾತಿಗಳ ಹೆಸರುಗಳನ್ನು ಬದಲಾಯಿಸೋಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ನಮ್ಮ ಇನ್ನೊಂದು ಶಿಫಾರಸು. ಕಳೆದ 100 ವರ್ಷಗಳಿಂದ AKADAA ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೊಂಡು ಮೀಸಲಾತಿ ಅನುಭವಿಸ್ತಾ ಇದ್ದಾರೆ. ಆದರೆ ಅವರಿಗೆ ಮೂಲ ಜಾತಿಯ ಹೆಸರು ಗೊತ್ತಿದೆ, ಆದರೆ 101 ಜಾತಿ ಪಟ್ಟಿಯಲ್ಲಿಲ್ಲ. ಇಲ್ಲದೆ ಇರೋದರಿಂದ ಅವರು AK ಅಂತಲೇ ಬರೆಸಬೇಕು, AD ಅಂತಲೇ ಬರೆಸಬೇಕು, ಅಥವಾ ಆದಿ ಆಂಧ್ರ ಅಂತಲೇ ಬರೆಸಬೇಕು. ಈಗ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಮನ್ಸ ಅಂತ ಒಂದು ಜಾತಿ ಇದೆ, ಉಡುಪಿನಲ್ಲಿ ಮೇರ ಅಂತ ಒಂದು ಜಾತಿ ಇದೆ, ಕೊಡಗಲ್ಲಿ ಕೆಂಬಟ್ಟಿ ಅಂತಿದೆ, ರಾಯಚೂರಿನಲ್ಲಿ ಮಾಜಿಗ ದಾಸರಿ ಅಂತಿದೆ. ಅವ್ರಿಗೆ ಮೂಲ ಹೆಸರಿದೆ, ಆದರೆ 101 ಜಾತಿ ಪಟ್ಟಿಯಲ್ಲಿಲ್ಲ. ಆಗ ಅವರು AKAD ಆಗಿ ಮುಂದುವರಿತಾ ಇದ್ದಾರೆ. ಇಲ್ಲಿ ನಾವು ಹೇಳಿದ್ವಿ, ಈ ಜಾತಿಗಳ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅವರು SC ಪಟ್ಟಿಗೆ ಲಾಯಕ್ ಅಂತ ನಿಮಗೆ ಕಂಡು ಬಂದರೆ ಕೇಂದ್ರಕ್ಕೆ ಶಿಫಾರಸು ಮಾಡಿ ಪರಿಶಿಷ್ಟ ಜಾತಿಯ ಅಂಗೀಕೃತ ಪಟ್ಟಿಯಲ್ಲಿ ಈ ಹೆಸರುಗಳನ್ನು ಸೇರ್ಪಡಿಸೋದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾವು ಶಿಫಾರಸು ಮಾಡಿದ್ವಿ. ಹೀಗಾಗಿ ಕೇವಲ ಒಳ ಮೀಸಲಾತಿ ಹಂಚೋದೇ ಅಲ್ಲ, ಇಂಥ ಅನೇಕ ಪ್ರಮುಖ ಈ ಜಾತಿಗಳ ಸಾಮಾಜಿಕ ಸಮಸ್ಯೆಗಳನ್ನು ನಾವೆತ್ತಿ ಸರ್ಕಾರಕ್ಕೆ ಶಿಫಾರಸು ಮಾಡಿ. ಈಗ ಈ ಶಿಫಾರಸುಗಳಿಂದ ಒಟ್ಟಾರೆ ಈ ಶಿಫಾರಸುಗಳ ನಡುವೆ ಒಂದಿಷ್ಟು ಆಕ್ಷೇಪಣೆಗಳು ಹೊರಗಡೆ ಬರ್ತಾ ಇದೆ. ನಿಮಗೇನಾದರೂ ಅನಿಸ್ತಾ ಇದೆಯಾ ಈ ಆಕ್ಷೇಪಣೆಗಳಿದೆ ಮಾಡಬಹುದು ಅಂತೇಳಿ? ಈ ಆಕ್ಷೇಪಣೆಗಳಲ್ಲಿ ಯಾವುದೇ ತಾತ್ವಿಕ ಸತ್ಯ ಅನ್ನೋದು ನನಗೆ ಕಂಡು ಬಂದಿಲ್ಲ. ಇವರೆಲ್ಲರೂ ತಮ್ಮ ವೈಯಕ್ತಿಕ ಹಿತಕ್ಕಾಗಿ, ತಮ್ಮ ಜಾತಿಯ ಹಿತಕ್ಕಾಗಿ ಈ ಆಕ್ಷೇಪಣೆಗಳನ್ನು ಎತ್ತಿರ್ತಕ್ಕಂಥ. ಅವರು ಎತ್ತಿರ್ತಕ್ಕಂಥ ಒಂದೊಂದು ಆಕ್ಷೇಪಣೆಗೂ ನಾನು ವಿವರವಾಗಿ ನಿಮ್ಗೆ ತಿಳಿಸಬಲ್ಲೆ. ಆದರೆ ಒಟ್ಟಾರೆ ಇಷ್ಟು ಹೇಳ್ತೀನಿ, ಅವರು ಎತ್ತಿರ್ತಕ್ಕಂಥ ಒಂದೂ ಕೂಡ ನ್ಯಾಯಸಮ್ಮತವಾಗಿಲ್ಲ. ಅವರು ತಮ್ಮ ಜಾತಿಯ ಹಿತ, ಈಗ ನೋಡಿ, ನಾನು ಆಗಲೇ ಹೇಳ್ದಂಗೆ ಕಳೆದ 75 ವರ್ಷಗಳಲ್ಲಿ ಈ ರಾಜ್ಯದ ಕೆಲವು ಪರಿಶಿಷ್ಟ ಜಾತಿಗಳು ಮೀಸಲಾತಿ ಸವಲತ್ತನ್ನು ಹೆಚ್ಚು ಅನುಭವಿಸಿದ್ರು. ಇವತ್ತು ಒಳ ಮೀಸಲಾತಿ ಕಲ್ಪಿಸೋದ್ರಿಂದ ಅವರು ಅನುಭವಿಸ್ತಾ ಇರ್ತಕ್ಕಂಥ ಸವಲತ್ತು ಕಡಿಮೆ ಆಗುತ್ತೆ, ಅದರ ಒಂದು ಭಾಗ ಬೇರೆಯವ್ರಿಗೆ ಹೋಗುತ್ತೆ. ನಾವು ಅನುಭವಿಸ್ತಾ ಇದ್ದೀವಿ, ಕಳ್ಕೊಳ್ತಾ ಇದ್ದೀವಲ್ಲ ಅಂತಕ್ಕಂಥ ನೋವು ಅವರಿಗಿರಿದೆ. ಹಾಗಾಗಿ ಅವರು ಅತೃಪ್ತರಾಗಿದ್ದಾರೆ. ಆ ಫ್ರಸ್ಟ್ರೇಷನ್ನಿಂದ ಒಂದಷ್ಟು ಈ ಆಕ್ಷೇಪಣೆಗಳು ಎತ್ತಿದ್ದಾರೆ. ಅವೆಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾದಂಥ ಆಕ್ಷೇಪಣೆಗಳು ಅಲ್ಲ.